ಪ್ರಸ್ತುತ ಪಂದ್ಯಾಟ ಬಬ್ರುವಾಹನ ವಾರಿಯರ್ಸ್ ಮತ್ತೆ ಬಜರಂಗಿ ಕ್ರಿಕೆಟರ್ಸ್. ಅಲ್ಲಿ ಟಾಸ್ ಪ್ರಕ್ರಿಯೆ ನಡೀತಾ ಇದೆ. ಅಲ್ಲಿ ಶಿಬ್ರಗದಲ್ಲಿ ಪಂದ್ಯಾಟವನ್ನು ಆರಂಭಿಸಿ ನಿರ್ಣಾಯಕರು ನಿಮ್ಮ ಗಮನಕ್ಕೆ. ಈಗಾಗಲೇ ಬಹಳಷ್ಟು ವಿಳಂಬದಲ್ಲಿ ಪಂದ್ಯಾಟಗಳು ಸಾಗ್ತಾ ಇದೆ. ಅಲ್ಲಿ ಶಿಬ್ರಗದಲ್ಲಿ ಪಂದ್ಯಾಟವನ್ನು ಆರಂಭಿಸಿ ಅಂಪೈರ್ಸ್ ಅಲ್ಲಿ ಪಂದ್ಯಾಟವನ್ನು ಆರಂಭಿಸಿ ಆರಂಭಿಕ ಹಂತದ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಬಜರಂಗಿ ಕ್ರಿಕೆಟರ್ಸ್ ಮೊದಲಿಗೆ ಕ್ಷೇತ್ರರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡು ಈಗಾಗಲೇ ಕ್ಷೇತ್ರರಕ್ಷಣೆ ಸಜ್ಜಲ್ಲಿದೆ. ಅಲ್ಲಿ ಶಿಬ್ರಗದಲ್ಲಿ ಪಂದ್ಯಾಟವನ್ನು ಆರಂಭಿಸಿ ಅಂಪೈರ್ಸ್ ಆರಂಭಿಕ ಸರದಿ ಆಟಗಾರರಾಗಿ ಪಾಂಡ್ಯ ಜೊತೆಯಾಗಿ ಜೀವನ್, ಮೊದಲವರಿಗಾಗಿ ಚೇತನ್. ಮೊದಲ ಚಂಡಾಸ್ ವಿಕೆಟ್ ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ಕೊನೆ ಹಂತದಲ್ಲಿ ಕ್ಯಾಚ್ ಕೈ ಸೇರ್ತಾ ಇಲ್ಲ. ಆರಂಭಿಕ ಚೆಂಡಿನಲ್ಲೇ ಜೀವದಾನಗಳು ಕೂಡ ಲಾಭಿಸ್ತಾ ಇದೆ. ಮೊದಲ ಚೆಂಡಿನಲ್ಲೇ ಓಟವನ್ನು ದಾಖಲಿಸ್ತಾ ಇದೆ. ತಂಡದ ಖಾತೆ ಕೂಡ ಆರಂಭಿಕರು ಪಡ್ಕೊಳ್ತಾ ಇದೆ. ಬಬ್ರುವಾಹನ ವಾರಿಯರ್ಸ್ ಮತ್ತೆ ಎರಡನೇ ಚೆಂಡಿಗಾಗಿ ಚೇತನ್ ಎಸ್ಗಾರಿಕೆಯಲ್ಲಿ. ಅಲ್ಲಿ ಪ್ರತಿ ಚೆಂಡಿಗೂ ಕೂಡ ಸಮಾಲೋಚನೆಗಳು ಬೇಡ, ದಯಮಾಡಿ ಪಂದ್ಯಾಟವನ್ನು ಶಿಬ್ರಗದಲ್ಲಿ ಮುಂದುವರಿಸಿ. ಎರಡು ದಿನಗಳ ವ್ಯವಸ್ಥಿತ ದಾಂಡು ಚೆಂಡಿನ ಹಗಲು ರಾತ್ರಿಯ ಪಂದ್ಯಾಟಗಳು ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಭಾರತ್ ಅವರ ಮುಂದಾಳತ್ವದಲ್ಲಿ ಒಂದು ವ್ಯವಸ್ಥಿತ ದಾಂಡು ಚೆಂಡಿನ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಇವತ್ತಿನ ದಿನ ಆರಂಭವನ್ನು ಕಂಡ್ರೆ ನಾಳಿನ ದಿನ ಮುಂದುವರಿಕೆಯಲ್ಲಿದ್ದು ಕೊನೆ ಹಂತದಲ್ಲಿ ಮುಕ್ತವನ್ನು ಕಾಣ್ತದೆ. ಎರಡನೇ ಚೆಂಡು ಬೇರುಸಿನ ಹೊಡೆತ, ಚೆಂಡು ಮಿಡ್ ವಿಕೆಟ್ ಸೀಮಾರೆಗೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. 6 ಹೊಡೆದ ಸೇರ್ಪಡೆ ಆಗ್ತಾ ಇದೆ. ಜೀವನ್ ದಾಳಿನ ಮುಖಾಂತರವಾಗಿ ಬರ್ತಾ ಇದೆ ಮೊದಲ ಮ್ಯಾಕ್ಸಿಮಮ್ ಹೊಡೆತ.
ಬಿರುಸಿನ ಹೊಡೆತ, ಚೆಂಡು 1 ಬಾಲ್ಸ್ ಬೌಂಡ್ರಿ. 4 ಹೊಡೆದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ತಂಡದ ಮೊತ್ತ ಕೂಡ 11 ಏರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಲೆಗ್ ಬೈ ಸೂಚನೆಗಳು ಬರ್ತಾ ಇದೆ. ಯಾವುದೇ ರೀತಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ನಿಧಾನಗತಿಯಲ್ಲಿ ಕಮ್ಬ್ಯಾಕ್ ಮಾಡುವಂತಹ ಲೆಕ್ಕಾಚಾರಗಳನ್ನ ಮಾಡ್ತಾ ಇದೆ ಬಜರಂಗಿ ಕ್ರಿಕೆಟರ್ಸ್. ಬಹಳಷ್ಟು ಉತ್ತಮ ರೀತಿಯ ಎಸೆತ ಮತ್ತೆ ಪಾಯಿಂಟ್ ಭಾಗದಲ್ಲಿ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ ಕೂಡ 12. ಮೊದಲ ಚಾಲ್ತಿಯಲ್ಲಿ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡಿಗಾಗಿ ಚೇತನ್ ಎಸ್ತುಗಾರಿಕೆಯಲ್ಲಿ ಅಂತಿಮ ಚೆಂಡು, ಬೇರುಸಿನ ಹೊಡೆತ, ಲಾಂಗ್ ಆಫ್ ಲಾಂಗ್ ನಡುವಣ ಭರ್ಜರಿಯಾದ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಪಾಂಡ್ಯ ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ ಮೊದಲ ಮ್ಯಾಕ್ಸಿಮಮ್ ಹೊಡೆತ. ಒಂದೇ ಓವರ್ ಮುಕ್ತಾಯ ಕಂಡ ಬಳಿಕ ತಂಡದ ಮೊತ್ತ ಕೂಡ 18 ವಿದೌಟ್ ಲಾಸ್ ಆಫ್ 18. ಬೇರುಸಿನ ಆರಂಭಿಕೆಯನ್ನು ಪಡ್ಕೊಳ್ತಾ ಇದೆ ಬಬ್ರು ವಾಹನ ವಾರಿಯರ್ಸ್. ಮೊದಲ ಓವರ್ ಮುಕ್ತಾಯ ಕಂಡ ಬಳಿಕ ತಂಡದ ಮೊತ್ತ ಕೂಡ 18. ದ್ವಿತೀಯ ಓವರ್ಗಾಗಿ ಅದ್ಯಾವ ಬೌಲರ್ ಅನ್ನ ಪರ್ಚೇಸ್ತಾರೆ ಅಂತ ಕಾದು ನೋಡಬೇಕಾಗ್ತಾ ಇದೆ ಬಜರಂಗಿ ಕ್ರಿಕೆಟರ್ಸ್. ದ್ವಿತೀಯ ಓವರ್ಗಾಗಿ ಹೊಸ ಬೌಲರ್ ಅರುಣ್ ಎಸ್ತುಗಾರಿಕೆಯಲ್ಲಿ. ದ್ವಿತೀಯ ಮೊದಲ ಚೆಂಡಿಗಾಗಿ ಅರುಣ್ ಎಸ್ತದ ಮೊದಲ ಚೆಂಡೆ ಕೊಂಚ ಮಟ್ಟಿಗೆ ರೈಸಿಂಗ್ ಡೆಲಿವರಿ. ಫುಲ್ ಶಾಟ್ ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ಚೆಂಡು ದಾಂಡಿನ ಮೇಲ್ಬದಿಯನ್ನು ಸವರ್ತಾ ಇದೆ. ಗುಡ್ಡದ ಹಿಂಬದಿಯಲ್ಲಿ ಒಂದು ದೊಡ್ಡಗಳಿಗೆ ಅವಕಾಶ ಮಾಡಿಕೊಟ್ರು. ತಂಡದ ಮೊತ್ತ ಕೂಡ 19. ಮತ್ತೆ ದಾಣಿಸಬಲ್ಲಂತ ಪ್ರಯತ್ನ ಈತನ್ ಮಧ್ಯೆ ಕಾಟ್ಬ್ಯಾಟ್ ರೂಪದಲ್ಲಿ ಮೊದಲ ಆಟವನ್ನು ಕಾಣ್ತಾ ಇದೆ. ಮೊದಲ ಬ್ರೇಕ್ ಥ್ರೂ ಅನ್ನ ಅರುಣ್ ತಂದ್ಕೊಡ್ತಾ ಇದ್ದಾರೆ ಹಂತದಲ್ಲಿ. ಆರಂಭಿಕ ಆಟಗಾರನ ಇನ್ನಿಂಗ್ಸ್ ಅಂತ್ಯವನ್ನು ಕಾಣ್ತಾ ಇದೆ. ಪಾಂಡ್ಯ ಬ್ಯಾಕ್ ಟು ದಿ ಪೆವಿಲಿಯನ್. ಮೊದಲ ಯಶಸ್ಸಿನ ಉತ್ತರವನ್ನು ಪಡ್ಕೊಳ್ತಾ ಇದ್ದಾರೆ ಅರುಣ್. ಆರಂಭಿಕ ಸರದಿ ಆಟಗಾರನ ಇನ್ನಿಂಗ್ಸ್ ಅಂತ್ಯವಾದ ಬಳಿಕ ಮತ್ತೋರ್ವ ಹೊಸ ಆಟಗಾರ ವಿನೋತ್ ಎಂಟ್ರಿಯನ್ನು ಪಡ್ಕೊಳ್ತಿರ್ತಕ್ಕಂಥ ಹೊಸ ಆಟಗಾರ. ಮತ್ತೆ ರೈಸಿಂಗ್ ಡೆಲಿವರಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅರುಣ್ ಎಸ್ತುಗಾರಿಕೆಯಲ್ಲಿ. ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಬೆರುಸಿನ ಆರಂಭಿಕೆಯನ್ನು ಪಡ್ಕೊಂಡಂತ ಬಬ್ರು ವಾಹನ ವಾರಿಯರ್ಸ್ ಈ ಹಂತದಲ್ಲಿ ನಿಧಾನ ಗತಿಯಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸ್ತಾ ಇದೆ ಬಜರಂಗಿ ಕ್ರಿಕೆಟರ್ಸ್. ಮತ್ತೆ ನಟನೆರ ಹೊಡೆತ, ಇದರ ಮಧ್ಯೆ ಕ್ಷೇತ್ರ ರಕ್ಷಣೆ ಎಡವಟ್ಟು. ಕೊನೆ ಹಂತದಲ್ಲಿ 4 ಹೊಡೆದ ಸೇರ್ಪಡೆ ಆಗ್ತಾ ಇದೆ ಬೌಂಡ್ರಿ. ಮತ್ತೆ ಸ್ವಿಚ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ನಿರ್ದಿಷ್ಟ ಹೊಡೆತಗಳು ಬರ್ತಾ ಇಲ್ಲ. ಬದಲಾಗಿ ಒಂಟಿ ಹೊಡೆದ ಸೇರ್ಪಡೆ ಅಂಕಿಅಂಶ ಪುಟವನ್ನು ಸೇರಿಕೊಳ್ತಾ ಇದೆ.
ಅಂತಿಮ ಚೆಂಡಿಗಾಗಿ ಮತ್ತೆ ಅರುಣ್ ಎಸ್ಟಗಾರಿಕೆಯಲ್ಲಿ. ಅಲ್ಲಿ ಕ್ಷೇತ್ರರಕ್ಷಣೆ ಬದಲಾವಣೆಗಳು ಕೂಡ ಸಾಗಿ ಬರ್ತಾ ಇದೆ ಅಂಕಣ ಒಳಭಾಗದಲ್ಲಿ. ಅಂತಿಮ ಚೆಂಡು ನೆಗೆತವನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ, ಫಾಸ್ಟ್ ಬೌನ್ಸ್ ಎಂಬ ಸೂಚನೆಗಳು ಕೂಡ ರವಾನೆ ಆಗ್ತಾ ಇದೆ. 12 ಚೆಂಡು ಮುಕ್ತಾಯ ಕಂಡ ಬಳಿಕ ತಂಡದ ಮೊತ್ತ 24. ಇನ್ನು ಕೂಡ 24 ಚೆಂಡುಗಳ ಆಟ ಇನ್ನು ಕೂಡ ಬಾಕಿ ಉಳಿತಾ ಇದೆ ಪ್ರಥಮ ಇನ್ನಿಂಗ್ಸ್ ನಲ್ಲಿ. ಮತ್ತೆ ತೃತೀಯವರ್ಗಾಗಿ ಹೊಸ ಬೌಲರ್ ಚಕ್ರಿ. ಹೊಸ ಎಸ್ತಗಾರನ ಬಳಸುವಂತ ಲೆಕ್ಕಾಚಾರಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆರಂಭಿಕ ಹಂತದಲ್ಲೇ ಟಾಸ್ ಅನ್ನು ಜಯಿಸಿಕೊಂಡು ಮೊದಲಿಗೆ ಕ್ಷೇತ್ರ ರಕ್ಷಣೆ ಆಯ್ಕೆ ಮಾಡಿಕೊಂಡು ಈಗಾಗಲೇ ಬಹಳ ಶುದ್ಧ ರೀತಿಯ ಎಸ್ತಗಾರಿಕೆಯನ್ನು ತೋರ್ಪಡಿಸ್ತಾ ಇದೆ ಬಜರಂಗಿ ಕ್ರಿಕೆಟರ್ಸ್. ಮೊದಲ ಚೆಂಡಿಗೆ ಓಟಗಳು ಬರ್ತಾ ಇದೆ, ಒಂದೊಂದು ಸೇರ್ಪಡೆ. ಈಗಾಗಲೇ ತಂಡದ ಮೊತ್ತ ಕೂಡ ಕಾಲು ಶತಕವನ್ನು ಪೂರೈಸಿಕೊಳ್ತಾ ಇದೆ ಬಜರಂಗಿ ಕ್ರಿಕೆಟರ್ಸ್. ಬಿರುಸಿನ ಹೊಡೆತ, ಡೀಪ್ ಮಿಡ್ ವಿಕೆಟ್ ಸೀಮಾರೆಗೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. 6 ಜೀವನ್ ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ ಎರಡನೇ ಮ್ಯಾಕ್ಸಿಮಮ್ ಹೊಡೆತ. ಅಲ್ಲಿ ಶಿಬ್ರಗದಲ್ಲಿ ಬಂದಾಟವನ್ನು ಮುಂದುವರಿಸಿ ಬಿರುಸಿನ ಒಂದು ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಮಾತ ಬಿರುಸಿನ ಹೊಡೆತ, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಜೀವನ್ ದಾಳಿನ ಮುಖಾಂತರವಾಗಿ ಬರ್ತಾ ಇದೆ ಮೂರನೇ ಮ್ಯಾಕ್ಸಿಮಮ್ ಹೊಡೆತ. ತಂಡದ ಮೊತ್ತ ಕೂಡ 37 ಏರಿಕೆಯನ್ನು ಕಾಣ್ತಾ ಇದೆ. ಮಾತ ಬೆರಸಿನ ಹೊಡೆತ, 4 ಶಾಟ್ ದಾಖಲಾತಿಯನ್ನು ಕಾಣ್ತಾ ಇದೆ. ಸ್ಕ್ವೇರ್ ಲೆಗ್ ಸೀಮಾರಿಗೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಹ್ಯಾಟ್ರಿಕ್ 6. ಬಹಳ ಸುತ್ತಮುತ್ತ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಬಿರುಸಿನ ಹೊಡೆತ, ಮಿಡ್ ವಿಕೆಟ್ ಸೀಮಾರೆಗೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. 6 ಫ್ರೆಂಡ್ಸ್ ಕಪ್ ಕಮಾಲ್ ಕ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 4ನೇ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ ಜೀವನ್ ದಾಂಡಿನ ಮುಖಾಂತರವಾಗಿ. ಇನ್ನು ಕೂಡ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡಿಗೂ ಕೂಡ ಸ್ಟೆಪ್ ಔಟ್ ಮಾಡಿಕೊಂಡು ದಾಣಿಸುವಂತ ಪ್ರಯತ್ನ ಮಾಡಿದ್ರು ಜೀವನ್. ಅಂತಿಮ ಹಂತದಲ್ಲಿ ಒಂದೊಂದು ಸೇರ್ಪಡೆ ಆಗ್ತಾ ಇದೆ. ಸ್ಟ್ರೈಕ್ ಅನ್ನು ಉಳಿಸಿಕೊಳ್ತಾ ಇದ್ದಾರೆ. 3 ಓವರ್ ಮುಕ್ತಾಯ ಕಂಡ ಬಳಿಕ ತಂಡದ ಮೊತ್ತ 50, ಅರ್ಧ ಶತಕವನ್ನು ಪೂರೈಸಿಕೊಳ್ತಾ ಇದೆ ಬಬ್ರು ವಾಹನ ವಾರಿಯರ್ಸ್. ಅಲ್ಲಿ ಶಿಬ್ರಗದಲ್ಲಿ ಬಂದಾಟವನ್ನು ಮುಂದುವರಿಸಿ ಹೊಸ ಬೌಲರ್ ಸಾಗರ್ 4ನೇವರೆಗಾಗಿ. ಸಾಗರ್ ಸತ ಮೊದಲ ಚೆಂಡ, ಬಿರುಸಿನ ಹೊಡೆತ, ಲಾಂಗ್ ಸೀಮಾರೆಗೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. 6. ಮೊದಲ ಚೆಂಡ ಸಿಕ್ಸರ್ ಮುಖಾಂತರವಾಗಿ
ಬೌಲರ್ ಅನ್ನ ವೆಲ್ಕಮ್ ಮಾಡಿದ್ರು ಮತ್ತೆ ಅವತಾರೆ ಆರಿಸ್ಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು ಕೂಡ ಕೊನೆ ಹಂತದಲ್ಲಿ ಗಾರ್ಡಿಗನ ಭದ್ರ ಬುಗಸೆಯನ್ನ ಸೇರ್ತಾ ಇದೆ. ಚೆಂಡು ಹುತಾರೆ ಆತವನ್ನು ಕಾಣ್ತಾ ಇದೆ. ಎರಡನೇ ಹುತಾರೆ ಆತವನ್ನು ಕಾಣ್ತಾ ಇದೆ. ಬಬ್ರು ವಾಹನ ವಾರಿಯರ್ಸ್ ಇದುವರೆಗೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದಂತ ಆಟಗಾರ ಜೀವನ್ ಪಂದ್ಯ ವೀಕ್ಷಣೆಗೆ ಸಾಗ್ತಾ ಇದ್ದಾರೆ.
ಅಂಕಣ ಭಾಗದಲ್ಲಿ ಮತ್ತೋರ್ವ ಆಟಗಾರ ಶ್ರೀಕಾಂತ್. ಮತ್ತೆ ಔಟ್ಸೈಡ್ ದಿ ಲೆಗ್ ಸ್ಟಂಪ್ ಮುಖಾಂತರವಾಗಿ ವೈಡ್ ಬಾಲ್ ಸೂಚನೆಗಳು. ಹೆಚ್ಚುವರಿ ಹೊಡೆದ ಸೇರ್ಪಡೆ ಅಂಕಿಅಂಶ ಬಿಡುವನ್ನ ಸೇರ್ಕೊಳ್ತಾ ಇದೆ. 64 ತಂಡದ ಮೊತ್ತ. ಮತ್ತೆ ವೇಗದ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಅಂತಿಮ ಒಂದು ಚೆಂಡು ಇನ್ನು ಕೂಡ ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡು ದಂಡಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಕೊನೆ ಹಂತದಲ್ಲಿ ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ಅರುಣ್ ಬಹಳಷ್ಟು ಉತ್ತಮ ರೀತಿಯ ಹಸ್ತಗಾರಿಕೆಯನ್ನು ತೋರ್ಪಡಿಸಿದ್ರು. ಓವರ್ ಕೂಡ ಸಮಾಪ್ತಿ. 30 ಚೆಂಡು ಮುಕ್ತಾಯದ ಬಳಿಕ ತಂಡದ ಮೊತ್ತ 64. ಇನ್ನು ಕೂಡ ಪ್ರಥಮ ಸೆಷನ್ ಮುಕ್ತಾಯಕ್ಕಾಗಿ ಅಂತಿಮ 6 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಅಂತಿಮ 6 ಚೆಂಡುಗಳ ಮುಂದೆ ಅದೆಷ್ಟು ಓಟವನ್ನ ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗ್ತಾ ಇದೆ. ಬಬ್ರುವಾಹನ ವಾರಿಯರ್ಸ್ ಅಂತಿಮ 6 ಚೆಂಡಿಗಾಗಿ ಸಾಗರ್ನ ಬಳಸುವಂತಹ ಲೆಕ್ಕಾಚಾರಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಂತಿಮ 6 ಚೆಂಡಿಗಾಗಿ ಸಾಗರ್ ಎಸ್ತುಗಾರಿಕೆಯಲ್ಲಿ. ಸಾಗರ್ ತಂದ ಮೊದಲ ಚೆಂಡೆ ಶಾರ್ಟ್ ಕವರ್ಸ್ ಭಾಗದಲ್ಲಿ ಒಂದೊಡ್ಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೊಡ್ಡದ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 65. 65. ಮತ್ತೆ ಸ್ಲೋವರ್ ಚೆಂಡು ಗತಿ ಪರಿವರ್ತನೆ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಓಟಗಳು ಮಾತ್ರ ಬರ್ತಾ ಇಲ್ಲ. ನಿಧಾನಗತಿಯಲ್ಲಿ ಪಂದ್ಯದ ಮೇಲೆ ಬಿಗು ಹಿಡಿತವನ್ನು ಸಾಧಿಸುವಂತಹ ಲೆಕ್ಕಾಚಾರಗಳನ್ನು ಮಾಡ್ತಾ ಇದೆ ಬಜರಂಗಿ ಕ್ರಿಕೆಟರ್ಸ್. ಮತ್ತೆ ದಂಡಿಸಬಲ್ಲಂತ ಪ್ರಯತ್ನಗಳು ಲಾಂಗ್ ಆನ್ ಸೀಮರಿಗೆ ಹಂಚಿನಲ್ಲಿ ಒಂದೊಡ್ಡ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 66. ತೀರಾ ಸ್ಲೋವರ್ ಚೆಂಡು ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಲೆಕ್ಕಾಚಾರದ ಎಸ್ತುಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಸಾಗರ್. 5ನೇ ಚೆಂಡಿಗಾಗಿ ಮತ್ತೆ ಔಟ್ಸೈಡ್ ಆಫ್ ಸ್ಟಂಪ್ ಮುಖಾಂತರವಾಗಿ ವೈಡ್ ಬಾಲ್ ಸೂಚನೆಗಳು ಬರ್ತಾ ಇದೆ. ಅಲ್ಲಿ ಕಳೆದ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಸಿದ್ಧಿಯನ್ನು ಪಡ್ಕೊಳ್ಳಿ ವಿನಯ್ ಗೌಡ. ತೀರಾ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಮತ್ತೆ ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ಓಟಗಳು ಬರ್ತಾ ಇದೆ. ಒಂದೊಡ್ಡ ಸೇರ್ಪಡೆ 69 ತಂಡದ ಮೊತ್ತ. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡಿಗಾಗಿ ಸಾಗರ್ ಎಸ್ತಂತ ಚೆಂಡು ಕ್ಷಣಕಾಲ ಗಾಳಿಲಿತ್ತು. ಸುಲಭಾದ್ಯ ಕ್ಯಾಚ್ ಅನ್ನ ಅರುಣ್ ಪಡ್ಕೊಂಡ್ರು. ಅಂತಿಮ ಚೆಂಡಿನಲ್ಲಿ ಹೋದರೆ ಆತವನ್ನು ಕಾಣ್ತಾ ಇದೆ. 6 ಓವರ್ ಮುಕ್ತಾಯ ಕಂಡ ಬಳಿಕ ತಂಡದ ಮೊತ್ತ 69, ಟಾರ್ಗೆಟ್ ಸಂಖ್ಯೆ 70.
ಮತ್ತೆ ಸ್ಲೋವರ್ ಚೆಂಡು ಗತಿ ಪರಿವರ್ತನೆ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ವೈಭವಿತ ದೇವಲಪುರ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ದಾಂಡು ಚೆಂಡುಗಳ ಪರಿಮಿತಿ ವರ್ಗಗಳ ಒಂದು ಪಂದ್ಯಾಟಗಳು ಸಾಗ್ತಾ ಇದೆ. ಈ ತನ್ಮಧ್ಯೆ ಲಾಂಗರ್ ಸಿಮಾರಿಗೆ ಹೊರಭಾಗ ಕ್ರಮಿಸ್ತಾ ಇದೆ. ಸಿಕ್ಸರ್ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಮತ್ತೆ ಸ್ಟೆಪ್ ಔಟ್ ಮಾಡಿಕೊಂಡು ದಂಡಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಬದಲಿಗೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಒಂದ್ ಓವರ್ ಮುಕ್ತಾಯ ಕಂಡ ಬಳಿಕ ತಡೆದ ಮೊತ್ತ ಕೂಡ 13. ಅದೇ ರೀತಿ ಇವತ್ತಿನ ದಿನ ಬಾಲ 11 ತಂಡದ ಆಧಾರ ಸ್ತಂಭ ನಂಬುಗೆ ಬೌಲರ್ ಸಚಿನ್ ರವರ ಒಂದು ಜನ್ಮದಿನ. ಈ ಒಂದು ಸುಸಂದರ್ಭದಲ್ಲಿ ಭರತ್ ರವರ ಒಂದು ಮಾಲೀಕದೊಂದು ಏನು ಡ್ರೀಮ್ ಇಂಡಿಯಾ ಸಂಸ್ಥೆ ಏನು ಒಂದು ಕ್ರಿಕೆಟ್ ಪಂದ್ಯಕೂಟವನ್ನು ಆಯೋಜಿಸ್ತಾ ಇದೆ, ಡ್ರೀಮ್ ಡಿಫೆಂಡರ್ಸ್, ಆ ಸಂಸ್ಥೆಯ ಪರವಾಗಿ ಸಚಿನ್ ರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರ್ತಾ ಇದ್ದೇವೆ. ಅವರಿಗೆ ದೇವರು ಆರೋಗ್ಯ ಆಯಸ್ಸು ಯಶಸ್ಸು ಕೊಟ್ಟು ಕಾಪಾಡಲಿ. ಇನ್ನು ಮುಂದಿನ ದಿನಗಳಲ್ಲಿ ಬಾಲ 11 ತಂಡಕ್ಕೆ ಸಾಕಷ್ಟು ಪಂದ್ಯಾಟಗಳನ್ನು ಜಯಿಸಿ ಕೊಡಲಿ ಅಂತ ಆಶಿಸ್ತಾ ಇದ್ದೇವೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಸಚಿನ್, ತಮಗೆ ಡ್ರೀಮ್ ಡಿಫೆಂಡರ್ಸ್ ಸಂಸ್ಥೆ ಪರವಾಗಿ. ಭರವಸೆ ಯುವ ಬೌಲರ್ ಸಚಿನ್ ಈಗಾಗಲೇ ಮುಖ್ಯ ವೇದಿಕೆಯಲ್ಲಿ ಇವತ್ತಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ್ರು. ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಯಪಡಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಅಂಕಣ ಒಳಭಾಗದಲ್ಲಿ ವೈಡ್ ಬಾಲ್ ಸೂಚನೆಗಳು ರವಾನೆಯನ್ನು ಕಾಣ್ತಾ ಇದೆ. ಬಹಳಷ್ಟು ಯುವ ಆಟಗಾರರನ್ನ ಬೆಳೆಸುವಂತ ಲೆಕ್ಕಾಚಾರ ನಡುವೆ ಬಾಲ 11 ಅಲ್ಲಿ ಕ್ಷಿಪ್ರಗತಿಯಲ್ಲಿ ಪಂದ್ಯಾಟನ ಮುಂದುವರಿಸಿ ದಯಮಾಡಿ ಚರ್ಚೆಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ. ತೀರ್ಪುಗಾರರು ನೀಡುವಂತಹ ತೀರ್ಪಿಗೆ ಬದ್ಧರಾಗಿ ಪಂದ್ಯಾಟವನ್ನು ಮುಂದುವರಿಸಿ ದಯಮಾಡಿ. ಇನ್ನು ಕೂಡ ಹಲವಾರು ಪಂದ್ಯಾಟಗಳ ಅಂಕಣಗಳ ಭಾಗದಲ್ಲಿ ಸಾಗಬೇಕಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಆಟಗಾರರು ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮತ್ತೆ ದಾಣಿಸಬಲ್ಲಂತ ಪ್ರಯತ್ನಗಳು. ಈತನ್ ಮಧ್ಯೆ ರಿಟರ್ನ್ ಕ್ಯಾಚ್ ಅನ್ನು ಕೂಡ ಬರ್ಕೊಂಡ್ರು. ಮೊದಲ ಹೊತ್ತರೆ ಆಟವನ್ನು ಕಾಣ್ತಾ ಇದೆ. ಜಾನ್ ಇನ್ನಿಂಗ್ಸ್ ಅಂತ್ಯವನ್ನು ಕಾಣ್ತಾ ಇದೆ. ನಮಗೆ ಆಟಗಾರ ಜಾನ್ ಪ್ಯಾವಿಲಿಯನ್ ಪೀರಿಯಡ್ ಅನ್ನು ನಡೆಸಬೇಕಾಗ್ತಾ ಇದೆ. ಹಂತದಲ್ಲಿ ಮೊದಲ ಕೊಂಡಿ ಕಳಿಸಿ ಬೀಳ್ತಾ ಇದೆ. ಅಂಕಣ ಭಾಗದಲ್ಲಿ ಮಾತಾಡುವ ಹೊಸ ಆಟಗಾರನ ಎಂಟ್ರಿ ಆಗ್ತಾ ಇದೆ. ಶಶಿಧರ್ ಹೊಸ ಆಟಗಾರ. ಮೊದಲ ಚೆಂಡ ಬೇರುಸಿರ ಹೊಡೆತ ತನ್ಮೂಲಕ ಸ್ಕ್ವೇರ್ ಲೆಗ್ ಸೀಮಾರಿಗೆ ಹೊರ ಭಾಗ ಕ್ರಮಿಸ್ತಾ ಇದೆ. ಸಿಕ್ಸರ್ ಎದುರಿಸಿದ ಮೊದಲ ಚೆಂಡ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಹೊಡೆದ ಸೇರ್ಪಡೆ. ಶಶಿಧರ್ ಖಾತೆಗೂ ಕೂಡ 6 ಹೊಡೆದ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 20. ಇನ್ನು ಕೂಡ ಜಯಕ್ಕಾಗಿ 28 ಸೆತ್ತ 50 ತೋಟಗಳು ಬರಬೇಕಾಗ್ತಾ ಇದೆ. ಅಲ್ಲಿ ವ್ಯವಸ್ಥಾಪಕರು ಬಾಲ್ನ ವ್ಯವಸ್ಥೆ ಮಾಡಿಕೊಡಿ ದಯಮಾಡಿ. ಕ್ಷಿಪ್ರಗತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ.
ಮತ್ತೆ ಅಕ್ರಾಸ್ ಲೈನ್ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಮಾಡಿದ್ರು ಕೂಡ ಕ್ಷೇತ್ರ ರಕ್ಷಣೆ ಎಡವಟ್ಟು ದುರ್ಬಲ ಮಟ್ಟದ ಒಂದು ಕ್ಷೇತ್ರ ರಕ್ಷಣೆ ಲಾಭವನ್ನು ಪಡ್ಕೊಳ್ತಾ ಇದೆ. ಒಂದೊಡ್ಡ ಸೇರ್ಪಡೆ ಅಂಕಿಅಂಶ ಪುಟವನ್ನು ಸೇರಿಕೊಳ್ತಾ ಇದೆ. ತಂಡದ ಮೊತ್ತ 21. ಮತ್ತೆ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಇನ್ನು ಕೂಡ ಅಲ್ಲಿ ಶಿಬ್ರಗದಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ ಮತ್ತೆ ಓಟುಗಳು ಬರ್ತಾ ಇಲ್ಲ. ಬ್ಯಾಟ್ ಬಿಟ್ಟು ಬ್ಯಾಟ್ ಮೇಲೆ ಬೀಳ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ದಾಣಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ನಿರ್ದಿಷ್ಟ ಹೊಡೆತಗಳು ಬರ್ತಾ ಇಲ್ಲ. ಇನ್ನು ಕೂಡ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡಿಗಾಗಿ ಅಲ್ಲಿ ಶಿಬ್ರಗದಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ ಮಾತ ಬೇರಿಸಿನ ಹೊಡೆತ ಚೆಂಡು 1 ಬೌನ್ಸ್ ಬೌಂಡ್ರಿ. ಅಂತಿಮ ಚೆಂಡಿಗೂ ಕೂಡ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಹೊಡೆದ ಸೇರ್ಪಡೆ. ತಂಡದ ಮೊತ್ತ 27. ಅಂತಿಮ 24 ಎಸೆತ 43 ಓಟಗಳು ಇನ್ನೂ ಕೂಡ ಬರಬೇಕಾಗ್ತಾ ಇದೆ ಜಯಕ್ಕಾಗಿ. ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್ಸ್. 24 balls, 43 run required. ತೃತೀಯ ಓವರ್ಗಾಗಿ ಅದ್ಯಾವ ಬೌಲರ್ ಅನ್ನು ಪರಿಚಯಿಸ್ತಾರೆ ಅಂತ ಕಾದು ನೋಡ್ಬೇಕಾಗ್ತಾ ಇದೆ. ಬಾಬ್ರು ವಾಹನ ವಾರಿಯರ್ಸ್. ಮತ್ತೆ ಸ್ಕಾರ್ಕೆಲಿ ಲಕ್ಕಿ ಪತನ್ ವೈಯಕ್ತಿಕ ದ್ವಿತೀಯವರ್ಗಾಗಿ ಲಕ್ಕಿ ಪತನ್ ಬಳಸುವಂತ ಲೆಕ್ಕಾಚಾರಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. ತೃತೀಯವರ್ನ ಮೊದಲ ಚೆಂಡಿಗಾಗಿ ಲಕ್ಕಿ ಪತನ್. ಅಲ್ಲಿ ಬಹಳಷ್ಟು ಸಮಯ ವಿಳಂಬವಾಗ್ತಾ ಇದೆ. ದಯಮಾಡಿ ಶಿಬ್ರಗದಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ. ಬೇರೋಸಿನ ಹೊಡೆತ ಚೆಂಡು ಲಾಂಗ ಸಿಮಾರಿಗೆ ಹರ್ರಬಗರ್ ಕಮ್ತಾ ಇದೆ. 6. ಗೌತಮ್ ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ. 2ನೇ ಮ್ಯಾಕ್ಸಿಮಮ್ ಹೊಡೆತ. 6 ಹೊಡೆದ ಸೇರ್ಪಡೆ. ತಂಡದ ಮೊತ್ತ ಕೂಡ 33. ಡಬಲ್ 3. ಮೊದಲ ಚೆಂಡ 6. 2ನೇ ಚೆಂಡು ಕೂಡ ಬೀರಿಸಿನ ಹೊಡೆತ ಮಿಡ್ ಆಫ್ ಸಿಮಾರಿಗೆ ಹರ್ರಬಗರ್ ಕಮ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಷಡ್ಕ 6. 6 ಹೊಡೆದ ಸೇರ್ಪಡೆ. ತಂಡದ ಮೊತ್ತ ಕೂಡ 39. ಆರಂಭಿಕ 2 ಚೆಂಡುಗಳು ಕೂಡ 6 ದಾಖಲಾತಿಯನ್ನು ಕಾಣ್ತಾ ಇದೆ. ಮತ್ತೆ 3ನೇ ಚೆಂಡಿಗಾಗಿ ಲಕ್ಕಿ ಪತಾನ್. ಮೂರನೇ ಚೆಂಡು ಔಟ್ ರೈಡ್ಸ್ ಆಗಿರ್ತಕ್ಕಂಥ ಚೆಂಡು. ಕಾಡ್ಬೇಡ ಅವಕಾಶವಿತ್ತು. ಕೊಂಚ ಮಟ್ಟಿಗೆ ಆಫ್ ಚಾನ್ಸಸ್. ಅವಳಿ ಹೊಡೆದ ಸೇರ್ಪಡೆ.
ಅಂಕಿಅಂಶ ಪುಟವನ್ನು ಸೇರಿಕೊಳ್ತಾ ಇದೆ. ಡಿಕ್ಲೇರ್ಡ್ ಏರಿಯಾ ಅವಳಿ ಹೊಡೆದ ಸೇರ್ಪಡೆ ಆಗ್ತಾ ಇದೆ. ತೀರಾ ಶಾರ್ಟ್ ರೈಸಿಂಗ್ ಡೆಲಿವರಿ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕೊಂಚ ಮಟ್ಟಿಗೆ ಶಕ್ತಿಗಿಂತ ಯುಕ್ತಿ ಮೇಲು ಎಂಬ ರೀತಿಯಲ್ಲಿ ಚೆಂಡಿನ ಗತಿಯನ್ನು ಬದಲಾಯಿಸ್ತಾ ಇದ್ದಾರೆ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಅಂತಿಮ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ ಪ್ರಸ್ತುತ ಓವರ್ನಲ್ಲಿ. 5ನೇ ಚೆಂಡು ಎಕ್ಸ್ಟ್ರಾ ಕವರ್ಸ್ ಮೇಲ್ಭಾಗದಲ್ಲಿ ಹೊಡೆತವನ್ನು ಹೊಡೆಯುವಂತ ಪ್ರಯತ್ನ ಮಾಡಿದ್ರು ಕೂಡ ಕೊನೆ ಹಂತದಲ್ಲಿ ಚೆಂಡು ಸೀಮಾರೇಖೆಯ ಹೊರ ಭಾಗ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಹೊಡೆದ ಸೇರ್ಪಡೆ. 45 ತಂಡದ ಮೊತ್ತ. ನಿಧಾನ ಗತಿಯಲ್ಲಿ ಗೆಲುವಿನ ಹಾದಿಯನ್ನು ಸುಗಮಗೊಳಿಸ್ತಾ ಇದೆ ಬಜರಂಗಿ ಕ್ರಿಕೆಟರ್ಸ್. ಅಂತಿಮ ಚೆಂಡಿಗಾಗಿ ಲಕ್ಕಿ ಪತನ್. ಅಂತಿಮ ಚೆಂಡು ಕೊಂಚ ಮಟ್ಟಿಗೆ ವೇಗದ ಜೊತೆಯಾಗಿ ಚೆಂಡಿಗೆ ತೀರ್ಮಾನ ನೀಡ್ತಾ ಇದ್ದಾರೆ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. 3 ಓವರ್ ಮುಕ್ತಾಯ ಕಂಡ ಬಳಿಕ ತಂಡದ ಮೊತ್ತ 45. ಇನ್ನು ಕೂಡ 18 ಚೆಂಡುಗಳ ಮುಂದೆ 25 ಅವಶ್ಯಕತೆ. ಈ ಒಂದು ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಮಾಡ್ತಾ ಇದೆ CR7 ಆಫಿಷಿಯಲ್ ಯೂಟ್ಯೂಬ್ ಮುಖಾಂತರವಾಗಿ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಕಾಣದ ಕೈಗಳು ಈಗಾಗಲೇ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಮತ್ತೆ 4ನೇವರೆಗಾಗಿ ಹೊಸ ಬೌಲರ್ ಸುನಿಲ್. ಹೊಸ ಬೌಲರ್ ಸುನಿಲ್ ಎಸೆದ ಮೊದಲ ಚೆಂಡೆ ಅಡ್ಡ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಡಿಕ್ಲೇರ್ಡ್ 4 ಹೊಡೆದ ಸೇರ್ಪಡೆ ಆಗ್ತಾ ಇದೆ. ಮಾತ ಬೀರಿಸಿನ ಹೊಡೆತ ಚೆಂಡು ಸೀಮಾರೇಖೆ ಹೊರ ಭಾಗ ಕರೆಸ್ತಾ ಇದೆ. 6 ಬಹಳಷ್ಟು ಉತ್ತಮ ರೀತಿಯ 6 ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 55. 16 ಎಸೆತ 15 ಓಟಗಳು ಬರಬೇಕಾಗ್ತಾ ಇದೆ ಜಯಕ್ಕಾಗಿ. ಅಂತಿಮ 16 ಎಸೆತ 15 ಓಟಗಳು ಬರಬೇಕಾಗ್ತಾ ಇದೆ ಜಯಕ್ಕಾಗಿ. ತೀರಾ ಸ್ಲೋವ ಚೆಂಡು ಹಿತನ್ ಮಧ್ಯೆ ಕ್ಲೀನ್ ಬೌಂಡ್ ರೂಪದಲ್ಲಿ ಹುತ್ತರೆ ಆಟವನ್ನು ಕಾಣ್ತಾ ಇದೆ. ಶಶಿಧರ್ ಇನ್ನಿಂಗ್ಸ್ ಹಂತವನ್ನು ಕಾಣ್ತಾ ಇದೆ. ಶಶಿಧರ್ ನಿರ್ಗಮದ ಬಳಿಕ ಮತ್ತವರು ಹೊಸ ಆಟಗಾರನ ಎಂಟ್ರಿ ಆಗ್ತಾ ಇದೆ. ಚೇತನ್ ಹೊಸ ಆಟಗಾರ. ಹದಿನೈದು ಚೆಂಡುಗಳ ಮುಂದೆ 15 ಓಟಗಳು ಬರಬೇಕಾಗ್ತಾ ಇದೆ. ಇನ್ನು ಕೂಡ ಅಂಕಣ ಒಳಭಾಗದಲ್ಲಿ ನಮಗೆ ಆಟಗಾರ ಗೌತಮ್ ನಾನ್ ಸ್ಟ್ರೈಕ್ ಭಾಗದಲ್ಲಿದ್ದಾರೆ. 15ಕ್ಕೆ 15 ಓಟಗಳು ಬರಬೇಕಾಗ್ತಾ ಇದೆ.
ತೀರಾ ಸ್ಲಾಬ ಚೆಂಡು ಮತ್ತೆ ನೆಟ್ಟನೇ ಹೊಡೆದವರು ದಾಖಲಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಕೊನೆ ಹಂತದಲ್ಲಿ ಕ್ಯಾಚ್ ಕೈ ಸೇರ್ತಾ ಇಲ್ಲ. ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಬದಲಾಗಿ ಒಂಟಿ ಹೊಡೆದ ಸೇರ್ಪಡೆ. ಉಳಿದಿರ್ತಕ್ಕಂಥ 14 ಚೆಂಡುಗಳ ಮುಂದೆ 14 ಕೋಟೆಗಳು ಬರಬೇಕಾಗ್ತಾ ಇದೆ. ಗೌತಮ್ ಸ್ಟ್ರೈಕರ್ನಲ್ಲಿ. ಗೌತಮ್ಗೆ ಸ್ಥಾನದ ಒಂದು ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡು ಬೇರುಸಿನ ಹೊಡೆತ ಮಧ್ಯೆ ಫ್ಲಾಟ್ ಸಿಕ್ಸರ್. ಅಂತಿಮ ಚೆಂಡಿಗೂ ಕೂಡ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಗೌತಮ್ ದಾಣಿರ ಮುಖಾಂತರವಾಗಿ ಬರ್ತಾ ಇದೆ 4ನೇ ಸಿಕ್ಸರ್. 12 ಚೆಂಡುಗಳ ಮುಂದೆ 8 ಹೊಡೆದ ಅವಶ್ಯಕತೆ ಪಂದ್ಯಾಟ ಜಯಕ್ಕಾಗಿ. ಪಂಚಮ್ ಓವರ್ಗಾಗಿ ಯಾವ ಬೌಲರ್ನ ಬಳಸ್ತಾರೆ ಅಂತ ಕಾದಾಡಬೇಕಾಗ್ತಾ ಇದೆ ಬಬ್ರು ವಾಹನ ವಾರಿಯರ್ಸ್. ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ 8 ಓಟಗಳು ಬರಬೇಕಾಗ್ತಾ ಇದೆ. ಮೊದಲ ಚೆಂಡ ನೋ ಬಾಲ್ ಸೂಚನೆಗಳು. ಅಂಕಿಅಂಶ ಪುಟವನ್ನು ಸೇರಿಕೊಳ್ತಾ ಇದೆ. ಪ್ರಮೋದ್ ಬೇರುಸಿನ ಹೊಡೆದವರು ದಾಖಲಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಕೊನೆ ಹಂತದಲ್ಲಿ ನಂಬಲ್ಲ ಸಾಧ್ಯ ರೀತಿಯ 1 ಹ್ಯಾಂಡೆಡ್ ಕ್ಯಾಚ್ ಕೈ ಸೇರ್ತಾ ಇದೆ. ಆದರೂ ಕೂಡ ಫ್ರೀಟ್ ಅವಕಾಶ ಜಾರಿಲಿತ್ತು. ಯಾವುದೇ ರೀತಿ ಆಘಾತವನ್ನು ಕಾಣ್ತಾ ಇಲ್ಲ. ತಂಡದ ಮೊತ್ತ 64. ಜಯಕ್ಕಾಗಿ 6 ಓಟಗಳು ಬರಬೇಕಾಗ್ತಾ ಇದೆ. ಬೇರುಸಿನ ಹೊಡೆತ ಚೆಂಡು ಸೀಮಾರೇಖೆ ಹೊರಭಾಗ ಕಳಿಸ್ತಾ ಇದೆ ಸಿಕ್ಸರ್. ಇದರೊಂದಿಗೆ ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ ಬಜರಂಗಿ ಕ್ರಿಕೆಟರ್ಸ್. ಅಧಿಕೃತ ಜಯವನ್ನು ದಾಖಲಿಸಿಕೊಳ್ತಾ ಇದೆ. ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅಲ್ಲಿ ಪಂದ್ಯಾಟಗಳು ಬದಲಾದಂತೆ ವೀಕ್ಷಕ ವಿದ್ಯಮಾನದಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ. ಮುಂದಿನ ಒಂದು ಹಂತಕ್ಕಾಗಿ ಫಾರೂಕ್ ಪಾಷಾ ಫ್ರಮ್ ಕನಕ್ಪುರ. ಓವರ್ ಟು ಫಾರೂಕ್ ಪಾಷಾ. ಹಲೋ ಚೆಕ್. ಧನ್ಯವಾದ ಶಿವರವರ. ಅದೇ ರೀತಿ ಇದೀಗ ತಾನೇ ಮುಕ್ತಾಯಗೊಂಡಿರ್ತಕ್ಕಂಥ ಪಂದ್ಯಾಕೂಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಟವನ್ನು ಆಡು ಮುಖ್ಯವಾಗಿ ತನ್ನ ತಂಡಕ್ಕೆ ಜಯವನ್ನು ದಾಖಲಿಸಿಕೊಟ್ಟಂತ